ಕನ್ನಡ ಸೇನೆ ಕರ್ನಾಟಕ ಅಧ್ಯಕ್ಷರಾಗಿ ದತ್ತು ಲದ್ದೆ ಅವಿರೋಧ ಆಯ್ಕೆ. ನಗರದಲ್ಲಿ ಸೇನೆ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರವಿಸ್ವಾಮಿ ನಿರ್ಣ. ಕನ್ನಡ ಸೇನೆ ಕರ್ನಾಟಕದ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಪುರಸಭೆ ಮಾಜಿ ಸದಸ್ಯ ಕಾಂಗ್ರೆಸ್ ಮುಖಂಡ ದತ್ತು ಲದ್ದೆ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಸೇನೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರವಿಸ್ವಾಮಿ ನಿರ್ಣ ಅವರು ಅಧಿಕೃತವಾಗಿ ಘೋಷಿಸಿದರು. ಪದಾಧಿಕಾರಿಗಳ ಆಯ್ಕೆ ಹಿನ್ನೆಲೆಯಲ್ಲಿ ನಗರದ ವಿವಿಐಪಿ ಗೆಸ್ಟ್ ಹೌಸ್ನಲ್ಲಿ ಶುಕ್ರವಾರ ಮಧ್ಯಾಹ್ನ 1ಕ್ಕೆ ನಡೆದ ಸಭೆಯಲ್ಲಿ ಅವರು ಈ ಕುರಿತು ಘೋಷಿಸಿದರು. ಸೇನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಸುಭಾಷ್ ಕೆನಾಡೆ, ಮಹಿಳಾ ಘಟಕದ ಅಧ್ಯಕ್ಷೆ ಶಕುಂತಲಾ ಬಿರಾದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಹಂದ್ರಾಳ್, ಜಿಲ್ಲಾ ಉಪಾಧ್ಯಕ್ಷ ಸೋಮನಾಥ್ ಸ್ವಾಮಿ ವರಬಟ್ಟಿ, ಜಿಲ್ಲಾ ಮುಖಂಡರಾದ ವೀರಯ್ಯ ಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಧೋಳ, ಹುಮನಾಬಾದ್ ನಗರ ಘಟಕದ ಅಧ್ಯಕ್ಷ ಸೋಮನಾಥ್ ಮಡಿವಾಳ್, ಪ್ರಮುಖರಾದ ಚೇತನ್ ಹುಲಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯು ಇಡೀ ರಾಜ್ಯದಲ್ಲಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಹೋರಾಟದ ಮುಂಚೂಣಿಯಲ್ಲಿ ನಿಂತ ಸಂಘಟನೆ. ಇಂದು 224 ತಾಲೂಕುಗಳಲ್ಲಿ ಒಂದು ಒಳ್ಳೆಯ ರೀತಿ ಹೆಸರನ್ನು ಇಟ್ಟುಕೊಂಡಂಥ ಸಂಘಟನೆ ಕನ್ನಡ ಸೇನೆ ಕರ್ನಾಟಕ. ಇವತ್ತು ನೂತನವಾಗಿ ಕನ್ನಡ ಸೇನೆ ಕರ್ನಾಟಕದ ನಮ್ಮ ಹಳೆಯ ವೀರಯ್ಯ ಸ್ವಾಮಿ ಅವರಿದ್ದರು, ಅವರಿಗೆ ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ಮುಂದೆ ಚುಡುಗುಪ್ಪ ಹುಮನಾಬಾದ್ ತಾಲೂಕಿನ ಅಧ್ಯಕ್ಷರಾಗಿ ದತ್ತು ಲದ್ದಿ ಮಡಿವಾಳ್ ಅವರನ್ನು ನೇಮಕ ಮಾಡಿರುತ್ತೇವೆ. ಅದೇ ತರಹ ಮಹಿಳಾ ಮೋರ್ಚಾದ ನಮ್ದಿಂದ ಕನ್ನಡ ಸೇನೆ ತಾಲೂಕಾ ಅಧ್ಯಕ್ಷರಾಗಿ ಮಹಾನಂದ ಅವರನ್ನು ನೇಮಕ ಮಾಡಿರುತ್ತೇವೆ. ಮಹಾನಂದ ಜಮಾದಾರನ್ನು ಕೂಡಲೇ ಏನದಂತಂದ್ರೆ ನಮ್ಮ ಅಧ್ಯಕ್ಷರು ಅವರಿಗೆ ನೇಮಕ ಪತ್ರ ನೀಡುವ ಮುಖಾಂತರ ಅವರನ್ನು ಕನ್ನಡ ಸೇನೆಯಲ್ಲಿ ಬರಮಾಡಿಕೊಂಡೆವು. ಇನ್ನು ಮುಂದೆ ಕನ್ನಡ ಸೇನೆ ಕರ್ನಾಟಕದ ಹಂತವಾಗಿ ಯಾವುದೇ ಹೋರಾಟ ರೂಪರೇಷೆಗಳು ಕಾರ್ಯಕ್ರಮ ಇರಲಿ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರದೆ ಯಾವುದೋ ತಾಲೂಕಾ ಅಧ್ಯಕ್ಷರು ಯಾವುದೇ ಕಾರ್ಯಕ್ರಮಗಳು ಮಾಡಬಾರ್ದು. ಅದೊಂದು ನಮ್ಮ ರಾಜ್ಯ ಕಮಿಟಿಗೆ ನಮಗೆ ಹಚ್ಚಬೇಕಂತ ಏನಿಲ್ಲ, ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ಕೊಟ್ಟು ಯಾವುದೇ ಹೋರಾಟಗಳಿರಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಜಿಲ್ಲಾಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ಮತ್ತು ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯಲ್ಲಿದ್ದು ಕೊಳ್ಳಲ್ಲಿ ಶಾಲ್ ಹಾಕೊಂಡು ಯಾವುದೇ ಕೆಟ್ಟದಾದಂತಹ ಏನೇ ನಮ್ಮ ಕಂಡು ಬಂದಲ್ಲಿ ಕನ್ನಡ ಸೇನೆ ಕರ್ನಾಟಕದ ಅವತ್ತಿನ ದಿವಸ ಏನಾದ್ರೆ ನಾವು ಕನ್ನಡ ಸೇನೆ ಕರ್ನಾಟಕದಿಂದ ಉಚ್ಚಾಟನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಕನ್ನಡ ಸೇನೆಯ ಒಂದು ಕಾರ್ಯಕರ್ತ ತಪ್ಪು ಮಾಡಿದ್ರು ಅದು ಇಡೀ ರಾಜ್ಯದ ಕನ್ನಡ ಸೇನೆ ರಾಜ್ಯ ಅಧ್ಯಕ್ಷರವರೆಗೂ ಹೋಗ್ತದೆ. ಮತ್ತು ಒಳ್ಳೇದು ಮಾಡಿದೆವು ಅಂದ್ರೆ ಕನ್ನಡ ಸೇನೆಗೆ ಸಂಪೂರ್ಣ ಇದೊಂದು ನಮ್ಮ ಮನೆತನ ಇದ್ದಪ್ಪಲೆ. ಕನ್ನಡ ಸೇನೆ ಅಂದ್ರೆ ನಮ್ಮ ಮನೆತನ. ಈ ಮನೆತನದಲ್ಲಿ ಯಾವುದೇ ಸಿಟ್ಟು ಕೋಪದಲ್ಲಿ ಇರ್ತಾವ. ಒಂದು ಕೆಲವೊಂದು ವಿಷಯದಾಗ ಏನಂದ್ರೆ ಒಂದು 8 ದಿನ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ, ಅವಾಗ ಬರಲ್ಲ. ಅಂಥ ಟೈಮಿನ ಕೆಲವೊಂದು ಕೋಪಗಳು ಬರ್ತಾವೆ. ರಾಜ್ಯ ನಮಗೂ ಬರ್ತಾವೆ, ಜಿಲ್ಲಾಧ್ಯಕ್ಷರಿಗೆ ಬರ್ತಾವೆ, ನಿಮ್ಮ ತಾಲೂಕದವ್ರಿಗೆ ಬರ್ತಾವೆ. ಅಂಥವು ಏನು ಸನ್ನಿವೇಶ ಬಂದರೂ ಒಂದು ಮನೆತನದಲ್ಲಿ ಯಾವುದೇ ಸಿಟ್ಲಾಗಲಾರ್ದೇ ಕನ್ನಡ ಸೇನೆ ಬಲಿಷ್ಠಪಡಿಸಬೇಕು. ಅದ್ರ ಜೊತೆಗೆ ಏನದ ತಾವು ಏನದ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಕೊಂಡು ತಾವು ಏನದ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಕನ್ನಡ ಸೇನೆ ಗೌರವ ತರಬೇಕಂತೇಳಿ ಒಂದೆರಡು ಮಾತು.